Hello my dear students, in this video we shall solve the cost budget problem. First problem, see, you will get 6 marks or 14 marks question from the cash budget, and in this unit you will get the problems from cash budget and flexible budget. Now in this video we shall learn cash budget problem. So whether it's a 6 marks or a 14 marks, we have to understand understand the question properly and prepare the working note first. To understand it, we have to concentrate on additional information given in the problem. Okay, we shall proceed with the problem first. From the following information, prepare a cash budget for 3 months ending 31st September 2019. Further, they have given month, sales, purchases, wages, expenses. In the month of June, what is the sales happened, purchases happened, and wages they paid, and expenses they paid. Okay, see, in the cash budget problems, they will give, see, for 3 months they have asked you to prepare a cash budget. Further, they have given the additional information. Opening cash balance on 1st July is rupees 60,000. ನೋಡಿ, ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ ಯಾವಾಗಲೂ. ಸೊ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಬೇಕೇ ಬೇಕು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ. ಸಿ, ನೀವು ಇದನ್ನ ಪ್ರಾಬ್ಲಮ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾದ್ರೇ ಫಾರ್ಮ್ಯಾಟ್ ನಿಮಗೆ ಒಂದು ಸ್ವಲ್ಪ ನೆನಪಿಗೆ ಬರಬೇಕು. ಫಾರ್ಮ್ಯಾಟ್ ಹೇಗಿದೆ ನೋಡೋಣ. ಸಿ, ಫಾರ್ಮ್ಯಾಟ್ನ ನೀವು ತಿಳ್ಕೋಬೇಕು ಅಂದರೆ, ಸಿ, ಪ್ರಾಬ್ಲಮ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಂದ್ರೆ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಏನು ಅಂತ ಗೊತ್ತಿರಬೇಕು. ಅದಕ್ಕೆ ರೆಸಿಪ್ಟ್ಸ್ ಏನೆಲ್ಲ ಇದೆ ಅನ್ನೋದನ್ನ ನೀವು ತಿಳ್ಕೋಬೇಕು. ನೆಕ್ಸ್ಟ್ ಮೈನಸ್ ಪೇಮೆಂಟ್ಸ್ ಮಾಡಿದಾಗ ನಿಮಗೆ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಸಿಗುತ್ತೆ. ಇದಿಷ್ಟು ನಿಮ್ಮ ತಲೆಯಲ್ಲಿರಬೇಕು ಕ್ಯಾಶ್ ಬಡ್ಜೆಟ್ ಪ್ರಿಪೇರ್ ಮಾಡಬೇಕಂದ್ರೆ. ಸೊ ಆವಾಗಲೇ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕಂಡುಹಿಡಿಯೋದೇನೆ ನಿಮ್ಮ ಕೆಲಸ ಕ್ಯಾಶ್ ಬಡ್ಜೆಟ್ ಪ್ರಿಪೇರ್ ಮಾಡಬೇಕಾದ್ರೆ. ಸೊ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಅದಕ್ಕೆ ನಾವು ಪ್ರಾಬ್ಲಮಲ್ಲಿ ವರ್ಕಿಂಗ್ ನೋಟ್ ಮಾಡಬೇಕಾದ್ರೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಅಂತಂತಂದರೆ, ಏನೆಲ್ಲ ಇನ್ಫಾರ್ಮೇಷನ್ನ ಹುಡುಕ್ತೀವಿ ಅಂತಂತಂದರೆ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ತಿಳ್ಕೊಡ್ಬೇಕು. ರೆಸಿಪ್ಟ್ಸ್ ಏನಿದೆ, ರೆಸಿಪ್ಟ್ಸ್ ನಮಗೆ ಕ್ಯಾಶ್ ಇನ್ಫ್ಲೋ ಯಾವ ಮುಖಾಂತರ ಬರುತ್ತೆ. ಸೊ ಸೇಲ್ಸ್ ಆದಾಗ ಕ್ಯಾಶ್ ಇನ್ಫ್ಲೋ ಇರುತ್ತೆ. ಡೆಟಾರ್ಸ್ ಏನಾರು ಇದ್ರೆ ಪೇಮೆಂಟ್ ಮಾಡಿದಾಗ ಕ್ಯಾಶ್ ಬರುತ್ತೆ. ಬ್ಯಾಂಕಿಂದ ಲೋನ್ ತೊಗೊಬೇಕಾದ್ರೂ ಕ್ಯಾಶ್ ಬಿಸ್ನೆಸ್ಗೆ ಬರುತ್ತೆ. ಆ ಥರ ಅರ್ಥ ಮಾಡ್ಕೊಬೇಕು. ಕ್ಯಾಶ್ ಬಿಸ್ನೆಸ್ಸಿಗೆ ಬರ್ತಿರೋದು, ಮತ್ತು ಪೇಮೆಂಟ್ಸ್ ಬಿಸ್ನೆಸ್ಸಿಂದ ಕ್ಯಾಶ್ ಹೊರಗಡೆ ಹೋಗೋದು. ಸೊ ಪೇಮೆಂಟ್ಸ್ ಯಾವ್ದು ಅಂತ ತಿಳ್ಕೊಬೇಕು. ಆ ಐಟಮ್ಸ್ ಏನೆಲ್ಲ ಇದ್ರ ಅಡಿಯಲ್ಲಿ ಬರುತ್ತೆ ಅಂತ ನೋಡಬೇಕು. ಅದಕ್ಕೆ ನೀವು ಕ್ಯಾಶ್ ಬಡ್ಜೆಟ್ ಫಾರ್ಮ್ಯಾಟ್ನ ಚೆನ್ನಾಗಿ ಗಮನಿಸಿರಬೇಕು, ಓದ್ಕೊಂಡಿರಬೇಕು. ನೆಕ್ಸ್ಟ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಸೊ ಇದಿಷ್ಟು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ತೊಗೊಂಡು ರೆಸಿಪ್ಟ್ಸ್ನ ಆ್ಯಡ್ ಮಾಡಿ ಪೇಮೆಂಟ್ಸ್ನ ಲೆಸ್ ಮಾಡಿದಾಗ ನಿಮಗೆ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಸಿಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಂಡು ಇದನ್ನ ಯಾವಾಗಲೂ ಸೈಡಲ್ಲಿ ಮಾರ್ಜಿನಲ್ಲಿ ಬರ್ಕೊಂಬಿಡಿ, ನಿಮ್ಗೆ ನೆನಪಿರಬೇಕು. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಂಡೆ ನೀವು ಕ್ವೆಶನ್ನ ಅನಲೈಸ್ ಮಾಡಬೇಕು. ಸೊ ಕ್ವೆಶನ್ನ ಅನಲೈಸ್ ಮಾಡಬೇಕಾದ್ರೆ ನೋಡಿ, ಮಂತ್ ಸೇಲ್ಸ್ಗೂ ಇದೆಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಡಿಷ್ನಲ್ ಇನ್ಫಾರ್ಮೇಷನ್ ನೋಡೋಣ. ಸೊ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆಯಿತು. ಡೆಟಾರ್ಸಲ್ಲಿ ನೋಡಿ, ಕ್ರೆಡಿಟ್ ಸೇಲ್ಸ್ ಪೇಸ್, ಕ್ರೆಡಿಟ್ ಸೇಲ್ಸ್ ಅಂತ. ಡೆಟಾರ್ಸ್ ಇಸ್ ನಥಿಂಗ್ ಬಟ್ ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಆಗಿದ್ರೆ ಆವಾಗಲೇ ಕ್ಯಾಶ್ ಕೊಟ್ಟಿರ್ತಾರೆ ಆ ತಿಂಗಳಿಗೆ. ಕ್ರೆಡಿಟ್ ಸೇಲ್ಸ್ ಅಂದರೆ ಇನ್ನು ಯಾವಾಗಲೂ ನೆಕ್ಸ್ಟ್ ಮಂತ್ಗೆಲ್ಲೋ ಕೊಟ್ಟಿರ್ತಾರೆ, ಆವಾಗ ಅವರು ಡೆಟಾರ್ಸ್ ಹಾಕ್ತಾರೆ. ಸೊ ಅದನ್ನ ಕ್ರೆಡಿಟ್ ಸೇಲ್ಸ್ ಅಂತ ಹೇಳ್ತೀವಿ. ಪೇಸ್ ಇನ್ ದಿ ಮಂತ್ ಆಫ್ ಫಾಲೋಯಿಂಗ್ ದಿ ಮಂತ್ ಆಫ್ ಸೇಲ್ಸ್. ಫಾಲೋಯಿಂಗ್ ದಿ ಮಂತ್ ಆಫ್ ಸೇಲ್ಸ್ ಅಂದರೆ ಯಾವ ತಿಂಗಳಲ್ಲಿ ಸೇಲ್ಸ್ ಆಗಿದೆಯೋ ಅದಕ್ಕೆ ನೆಕ್ಸ್ಟ್ ತಿಂಗಳಲ್ಲಿ ಕ್ಯಾಶ್ ಪೇಮೆಂಟ್ ರಿಸೀವ್ ಮಾಡ್ಕೊಂಡಿರ್ತೀವಿ. ಅದನ್ನು ನಾವು ಗಮನಿಸಬೇಕು. ಸೊ ಇದು ಫರ್ದರ್ CD ಅಂತ ಈ ಥರ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಪ್ರಾಬ್ಲಮ್ ವರ್ಕಿಂಗ್ ನೋಟ್ ಮಾಡ್ತಾ ಇದನ್ನ ಚೆಕ್ ಮಾಡೋಣ. ಸೊ ಇಲ್ಲಿ ನೋಡಿ, ವರ್ಕಿಂಗ್ ನೋಟ್. ಇದಕ್ಕೆ ವರ್ಕಿಂಗ್ ನೋಟ್ 1. ವರ್ಕಿಂಗ್ ನೋಟ್ 1, ಕ್ಯಾಲ್ಕುಲೇಷನ್ ಆಫ್ ಕಲೆಕ್ಷನ್ ಆಫ್ ಡೆಟಾರ್ಸ್. ಸೊ ಕ್ಯಾಲ್ಕುಲೇಷನ್ ಆಫ್ ಕಲೆಕ್ಷನ್ ಆಫ್ ಡೆಟಾರ್ಸ್ ಇಸ್ ನಥಿಂಗ್ ಬಟ್ ಕ್ರೆಡಿಟ್ ಸೇಲ್ಸ್ ಆಗಿದಾಗ ಕಲೆಕ್ಷನ್ ಆಫ್ ಡೆಟಾರ್ಸ್ ಅಂತ ಹೇಳ್ತೀವಿ. ಸೊ ಈ ತಿಂಗಳಿಗೆ ನಾವು ಸೇಲ್ಸ್
ಸೇಲ್ಸ್ದು ಯಾವಾಗ ನಾವು ಅಮೌಂಟ್ ರಿಸೀವ್ ಮಾಡ್ಕೊಂಡಿದ್ದೀವಿ, ಡೆಟಾರ್ಸ್ದಲ್ವಾ, ಡೆಟಾರ್ಸ್ದು ಯಾವಾಗ ಅಮೌಂಟ್ ರಿಸೀವ್ ಮಾಡ್ಕೊಂಡಿದ್ದೀವಿ ನೋಡಿ. ಜೂನ್ ಮಂತಲ್ಲಿ ಸೇಲ್ಸ್ ಆಗಿದ್ರೆ ಜುಲೈಯಲ್ಲಿ ರಿಸೀವ್ ಮಾಡ್ಕೊತಾ ಇದ್ದೀವಿ. ಫಾಲೋಯಿಂಗ್ ದಿ ಮಂತ್ ಆಫ್ ಸೇಲ್ಸ್ ಅಂತ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಫಾಲೋಯಿಂಗ್ ದಿ ಮಂತ್ ಆಫ್ ಸೇಲ್ಸ್ ಅಂತಂತಂದರೆ, ಸೊ ಜೂನಲ್ಲಿ ಏನು ಸೇಲ್ಸ್ ಆಗಿದೆಯೋ ಅದಕ್ಕೆ ಜುಲೈಯಲ್ಲಿ ಪೇಮೆಂಟ್ ಸಿಗುತ್ತೆ. ಸೊ ಜೂನಲ್ಲಿ ನೋಡೋಣ, ಜೂನಲ್ಲಿ ಎಷ್ಟು ಸೇಲ್ಸ್ ಆಗಿದೆ 2 lakhs, ಅದನ್ನ ಜುಲೈಯಲ್ಲಿ ಇಸ್ಕೊತೀವಿ. ಸೊ ಅದಕ್ಕೆ ಜುಲೈಯಲ್ಲಿ 2 lakhs ಅಂತ ಬರಿತೀನಿ. ನೆಕ್ಸ್ಟು ಜುಲೈಯಲ್ಲಿ ಏನಾಗಿರುತ್ತೋ ಅದು ಆಗಸ್ಟಲ್ಲಿ ಬರುತ್ತೆ. ನೆಕ್ಸ್ಟ್ ಆಗಸ್ಟಲ್ಲಿ ಏನು ಸೇಲ್ಸ್ ಆಗಿದೆಯೋ ಅದು ನಮಗೆ ಸೆಪ್ಟೆಂಬರಲ್ಲಿ ಸಿಗುತ್ತೆ. ಎಷ್ಟು? 2,50,000. ಆಗಸ್ಟ್ 2,50,000, ಅದು ಸೆಪ್ಟೆಂಬರಲ್ಲಿ ಸಿಗುತ್ತೆ. ಅದಕ್ಕೆ ನಾನು ಸೆಪ್ಟೆಂಬರಲ್ಲಿ ಬರ್ಕೊಂತೀನಿ. ಇದೇ ನೀವು ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೊ ಜೂನಲ್ಲಿ ಇಲ್ಲ. ಅರ್ಥ ಆಯ್ತಾ? ನಾವು ಇವಾಗ ಪ್ರಶ್ನೆ ಸಾಲ್ವ್ ಮಾಡೋದು ಕೂಡ ಜುಲೈ, ಆಗಸ್ಟ್, ಸೆಪ್ಟೆಂಬರಿಗೆ ಮಾತ್ರ. ಯಾಕಂದರೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 31/9/2019 ಅಂತ. ಸೆಪ್ಟೆಂಬರ್ಗೆ ಎಂಡ್ ಆಗ್ತಿದೆ ಅಂದರೆ ಸೆಪ್ಟೆಂಬರಿಂದ 3 ತಿಂಗಳಿಗೆ ನಾವು ಪ್ರಿಪೇರ್ ಮಾಡಬೇಕು ಕ್ಯಾಶ್ ಬಡ್ಜೆಟ್. ಅದಕ್ಕೇ 3 ತಿಂಗಳು ಮಾಹಿತಿನೇ ನಮಗೆ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ವರ್ಕಿಂಗ್ ನೋಟ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ಕ್ರೆಡಿಟಾರ್ಸ್. ಸೊ ಕ್ರೆಡಿಟಾರ್ಸ್ ಅಂತ ತಗೊಂಡಾಗ, ಸೊ ಕ್ರೆಡಿಟಾರ್ಸ್ ಯಾವಾಗ ಬರ್ತವೆ? ನಾವು ಯಾವಾಗ ಪರ್ಚೇಸಸ್ ಮಾಡಿರ್ತೀವೋ, ಪರ್ಚೇಸಸ್ ಏನು ಸಪ್ಲೈಯರ್ಸಿಂದ ರಾ ಮೆಟೀರಿಯಲ್ಸ್ ತೊಗೊಂಡಿರ್ತೀವಿ, ಅವರಿಗೆ ಹೇಗೆ ನಾವು ಪೇಮೆಂಟ್ ಮಾಡ್ತೀವಿ, ಅದೇ ತಿಂಗಳು ಯಾವಾಗ ಪರ್ಚೇಸ್ ಮಾಡಿದ್ದೀವೋ ಆವಾಗಲೇ ಪೇ ಮಾಡ್ತಿದ್ದೀವಿ, ಇಲ್ಲ ನೆಕ್ಸ್ಟ್ ಮಂತ್ ಪೇ ಮಾಡ್ತಿದ್ದೀವಿ. ಇವಾಗ ಲೇಟಾಗಿ ಪೇ ಮಾಡ್ತಿದ್ದೀವಿ ಅಂದರೆ ಆವಾಗ ಅವರು ಸಪ್ಲೈಯರ್ಸ್ ನಮ್ಗೆ ಏನಾಗ್ತಾರೆ? ಕ್ರೆಡಿಟರ್ಸ್ ಆಗ್ತಾರೆ. ಆ ಕ್ರೆಡಿಟರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಸೊ ಪ್ರಾಬ್ಲಮಲ್ಲಿ ಕ್ರೆಡಿಟರ್ಸ್ ಪರ್ಚೇಸಸ್ ಅಂದರೆ ಪರ್ಚೇಸಸ್ ಆರ್ ಪೇಯ್ಡ್ ಇನ್ ದಿ ಮಂತ್ ಫಾಲೋಯಿಂಗ್ ದಿ ಮಂತ್ ಆಫ್ ಪರ್ಚೇಸಸ್. ಇದು ಅಷ್ಟೇ, ಫಾಲೋಯಿಂಗ್ ದಿ ಮಂತ್ ಆಫ್ ಪರ್ಚೇಸಸ್ ಯಾವಾಗ ಆಗಿದೆಯೋ ಅದಕ್ಕೆ ಫಾಲೋಯಿಂಗ್ ಮಂತ್ ಅಂದರೆ ಇದು ಈ ಮಂತಿಂದ ನೆಕ್ಸ್ಟ್ ಮಂತ್. ಇಲ್ಲಿ ಅದೇ ಪರ್ಚೇಸಸ್ ಆಗಿದೆಯಲ್ಲ ಆ ತಿಂಗಳು, ಇವಾಗ ಜೂನಲ್ಲಿ ಏನು ಪರ್ಚೇಸಸ್ ಆಗಿದೆಯೋ ಅದು ಜುಲೈಯಲ್ಲಿ ನಾವು ಪೇ ಮಾಡ್ತಿದ್ದೀವಿ. ಸೊ ಅದಕ್ಕೇನೆ ಇವಾಗ ಜೂನ್ ಮಂತ್ ಏನು ಪರ್ಚೇಸ್ ಮಾಡಿದ್ದೀವೋ, ಜೂನ್ ಮಂತ್ ಏನು ಪರ್ಚೇಸ್ ಮಾಡಿದ್ದೀವೋ ಅದು ನಾವೇನು ಮಾಡ್ತೀವಿ? ಜುಲೈಯಲ್ಲೇ ಪೇ ಮಾಡ್ತೀವಿ. ಸೊ ಎಷ್ಟಿದೆ? 1,30,000. ನೆಕ್ಸ್ಟ್ ಪರ್ಚೇಸಸ್ ಜುಲೈಯಲ್ಲಿ ಏನಿದೆಯೋ ಅದು ಆಗಸ್ಟಲ್ಲಿ ಏನಿದೆಯೋ ಸೆಪ್ಟೆಂಬರ್. ಸರಿ ಆಯಿತಾ? ನೆಕ್ಸ್ಟ್ ವರ್ಕಿಂಗ್ ನೋಟ್ ನಂಬರ್ 3, ಕ್ಯಾಲ್ಕುಲೇಷನ್ ಆಫ್ ವೇಜಸ್. ಏನಕ್ಕೆ ವರ್ಕಿಂಗ್ ನೋಟ್ ನಂಬರ್ 3 ಇಲ್ಲಿದೆ ಅಂದರೆ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಅವರು ಏನೆಲ್ಲ ಕೊಟ್ಟಿರ್ತಾರೋ ಅದ್ರ ಪ್ರಕಾರ ಆ ಆರ್ಡರಲ್ಲಿ ನಾವು ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇವಾಗ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ 3ನೇದಾಯಿತು. 4ನೇದು ನೋಡಿ, ಎಕ್ಸ್ಪೆನ್ಸಸ್ ಇದೆ. ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಇನ್ ದಿ ಸೇಮ್ ಮಂತ್. ಆ ಸೇಮ್ ಮಂತಲ್ಲೇ ಪೇ ಮಾಡೋದ್ರಿಂದ ನಮಗೇನು ಕನ್ಫ್ಯೂಷನ್ಸ್ ಇರಲ್ಲ. ಯಾವ ಮಂತಲ್ಲಿ ಇನ್ಕರ್ ಆಗಿದೆಯೋ ಅದೇ ಮಂತಲ್ಲಿ ನಾವು ಪೇ ಮಾಡ್ತಾ ಇರ್ತೀವಿ. ಸೊ ಇದು ಕನ್ಫ್ಯೂಷನ್ ಇರಲ್ಲ ಸೇಮ್ ಮಂತ್ ಇದ್ದಾಗ. ನೆಕ್ಸ್ಟ್ ಫರ್ದರ್ ಏನು ಹೇಳಿದರೆ, ಅಸ್ಯೂಮ್ ದಟ್ ವೇಜಸ್ ಆರ್ ಪೇಯ್ಡ್ ಆನ್ ಮಂತ್ಲಿ ಬೇಸಿಸ್ ಆನ್ ದಿ ಫಸ್ಟ್ ಆಫ್ ವೆರಿ ನೆಕ್ಸ್ಟ್ ಮಂತ್. ಫಸ್ಟ್ ಆಫ್ ಅಂತಂತಂದರೆ ಇವಾಗ ಜೂನ್ ಮಂತ್ದು ಜುಲೈ ಫಸ್ಟ್ ಜುಲೈಗೆ ಪೇ ಮಾಡ್ತಿದ್ದಾರೆ ಅಂದರೆ ನೆಕ್ಸ್ಟ್ ಮಂತ್ಗೆ ಪೇ ಮಾಡ್ತಿದ್ದಾರೆ. ಅದಕ್ಕೂ ವರ್ಕಿಂಗ್ ನೋಟ್ ನಾವು ಪ್ರಿಪೇರ್ ಮಾಡ್ಕೊಬೇಕು. ಇವಾಗ ಇಲ್ಲಿ ವೇಜಸ್ ನೋಡೋಣ. ವೇಜಸ್ ನೋಡಿ, ಇವಾಗ ಜೂನಲ್ಲಿ 20 ಇದೆ, ಇದನ್ನ ನಾವು ಜುಲೈಗೆ ತೊಗೊತೀವಿ. ಜುಲೈಗೆ 20. ನೆಕ್ಸ್ಟ್ ಜುಲೈದು 30 ಏನಾಗುತ್ತೆ? ಜುಲೈದು ಆಗಸ್ಟ್ಗೆ ಹೋಗುತ್ತೆ. ನೆಕ್ಸ್ಟ್ ಆಗಸ್ಟ್ದು 20,000 ಸೆಪ್ಟೆಂಬರ್ಗೆ ಹೋಗುತ್ತೆ. ಇದು ಇಷ್ಟು ನಾವು ವರ್ಕಿಂಗ್ ನೋಟ್ ಪ್ರಿಪೇರ್ ಆದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀವಿ? ಫಾರ್ಮ್ಯಾಟ್ ಅಪ್ಲೈ ಮಾಡ್ಕೊತೀವಿ.
ಸೊ ಫಾರ್ಮ್ಯಾಟ್ ಓಕೆ, ಫಾರ್ಮ್ಯಾಟ್ ನೋಡಿ, ಕ್ಯಾಶ್ ಬಡ್ಜೆಟ್ ಫಾರ್ಮ್ಯಾಟ್. ಅದನ್ನ ನಾನು ಫಸ್ಟ್ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೋ ಅದು ಬರ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ಕ್ಯಾಶ್ ಬಡ್ಜೆಟಲ್ಲಿ ಸೊ ಪರ್ಟಿಕ್ಯುಲರ್ಸ್ ಅವ್ರು 3 ಮಂತ್ ಅಲ್ವಾ ಕೇಳಿರೋದು, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಅಂದರೆ ಸೆಪ್ಟೆಂಬರ್ಗೆ ಎಂಡ್ ಆಗೋ ಕ್ವಾರ್ಟರ್, ಅಂದರೆ ಜುಲೈಯಿಂದ ಸ್ಟಾರ್ಟ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಏನು ಕೊಟ್ಟಿದ್ದಾರೆ ಜುಲೈಗೆ, ಪ್ರಾಬ್ಲಮಲ್ಲಿ ಹೇಗೆ ಕೊಟ್ಟಿದ್ದಾರೆ, 60,000. ಅದನ್ನೇ ನಾನು ಇಲ್ಲಿ ಬರ್ಕೊತೀನಿ. ನೆಕ್ಸ್ಟ್ ನೋಡಿ, ಜುಲೈಗೆ ಮಾತ್ರ ಕೊಟ್ಟಿದ್ದು. ಯಾವಾಗಲೂ ಫಸ್ಟ್ ಮಂತ್ ಏನೇ ಓಪನಿಂಗ್ ಬ್ಯಾಲೆನ್ಸ್ ಇರೋದು. ಸೊ ನೀವು ನೆಕ್ಸ್ಟ್ ಮಂತ್ಸ್ಗೆ ಏನು ಅಂತ ಅನ್ನೋದು ಹುಡುಕ್ತಾ ಇರಬೇಡಿ, ಫಸ್ಟ್ ಮಂತ್ಗೆ ಏನಿದೆಯೋ ಅದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ರೆಸಿಪ್ಟ್ಸ್, ಆ್ಯಡ್ ರೆಸಿಪ್ಟ್ಸ್ ಅಲ್ವಾ. ಸೊ ಆ್ಯಡ್ ರೆಸಿಪ್ಟ್ಸ್ ಅಂದರೆ ಕಲೆಕ್ಷನ್ಸ್ ಫ್ರಮ್ ಡೆಟಾರ್ಸ್. ನಾನು ನಿಮ್ಗೆ ಹೇಳಿದ್ದೀನಿ ಥ್ರೂ ಔಟ್ ದಿ ಪ್ರಾಬ್ಲಮ್ ಇದು ನೆನಪಿಟ್ಕೊಂಡಿರಬೇಕು. ನಿಮ್ಗೆ ಫಾರ್ಮ್ಯಾಟ್ ನೆನಪಿಲ್ಲ ಅಂತಂದರೆ ಈ ಥರ ಚಿಕ್ಕದಾಗಿ ಬರ್ಕೊಂಡು ನೆನ್ಪು ಮಾಡ್ಕೊಬೇಕು, ಮೈಂಡಲ್ಲಿ ಇಟ್ಕೊಬೇಕಂತ ಹೇಳಿದ್ದೀನಿ. ಸೊ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆದ ತಕ್ಷಣ ನೋಡಿ ಈ ಥರ ನೆಕ್ಸ್ಟ್ ಏನು ಮಾಡ್ತೀವಿ, ಆ್ಯಡ್ ರೆಸಿಪ್ಟ್ಸ್ನ ಹುಡುಕ್ತೀವಿ, ನೆಕ್ಸ್ಟು ಪೇಮೆಂಟ್ಸ್ನ ಹುಡುಕ್ತೀವಿ, ನಮಗೆ ಆಟೋಮೆಟಿಕಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಗುತ್ತೆ. ಸೊ ಇದನ್ನ ನೆನಪಲ್ಲಿ ಇಟ್ಕೊಂಡೆ ನಾವು ಏನು ಮಾಡ್ತೀವಿ, ರೆಸಿಪ್ಟ್ಸ್ ವರ್ಕೌಟ್ ಮಾಡ್ತೀವಿ. ಸೊ ರೆಸಿಪ್ಟ್ಸ್ ಇಲ್ಲಿ ಏನಿದೆ, ಕಲೆಕ್ಷನ್ಸ್ ಫ್ರಮ್ ಡೆಟಾಸ್. ರೆಸಿಪ್ಟ್ಸ್ ನೋಡಿ, ಪ್ರಾಬ್ಲಮಲ್ಲಿ ಯಾವಾಗಲೂ ನಾವು ಯಾವುದೆಲ್ಲ ಇನ್ಕಮಿಂಗ್ ಯಾವುದೆಲ್ಲ ಔಟ್ಗೋ. ಸೊ ಇಲ್ಲಿ ನೋಡಿ ಸೇಲ್ಸ್ ಮಾತ್ರ ಕ್ಯಾಶ್ ಇನ್ಫ್ಲೋ ಇದೆ. ಇನ್ನು ಪರ್ಚೇಸಸ್, ವೇಜಸ್, ಎಕ್ಸ್ಪೆನ್ಸಸ್ ಇದಕ್ಕೆಲ್ಲ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಏನಾರು ಖರೀದಿ ಮಾಡಬೇಕಾದ್ರೆ ವೇಜಸ್, ಸರ್ವಿಸಸ್ಗೆ ದುಡ್ಡು ಸಂಬಳ ಕೊಡಬೇಕಾದ್ರೆ ಮತ್ತು ಏನಾರು ಖರ್ಚಿದ್ದಾಗ ನಮ್ಮ ಕೈಯಿಂದ ದುಡ್ಡು ಹೋಗಿರುತ್ತೆ. ಈ 3 ಇನ್ಫಾರ್ಮೇಷನ್. ಈ ಸೇಲ್ಸಲ್ಲಿ ಮಾತ್ರ ನಮಗೆ ದುಡ್ಡು ಬರೋದು. ಸೊ ಆ ಸೇಲ್ಸ್ ಕಲೆಕ್ಷನ್, ಆ ಸೇಲ್ಸ್ ನೋಡಿ ಕ್ರೆಡಿಟ್ ಸೇಲ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಮಂತ್ ಪೇ ಮಾಡಿರೋದ್ರಿಂದ ನಾನು ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂತ ತೊಗೊಂಡಿದ್ದೀನಿ ಅಷ್ಟೇ. ಅರ್ಥ ಆಯ್ತಾ. ಸೊ ಅದೇ ತಿಂಗಳಲ್ಲಿ ನಮಗೆ ಏನಾರ ಕ್ಯಾಶ್ ಸಿಕ್ಕಿತ್ತು ಅಂತಂದರೆ ಕ್ಯಾಶ್ ಸೇಲ್ಸ್ ಅಂತ ಅಂದ್ಕೊಂಡು ನಾನು ಅದೇ ತಿಂಗಳಿಗೆ ಎಂಟ್ರಿ ಮಾಡ್ತಿದ್ದೆ. ಬಟ್ ಇದು ಡೆಟಾರ್ಸ್ ಆಗೋಗಿದೆ. ನೆಕ್ಸ್ಟ್ ಮಂತ್ಗೆ ನಮಗೆ ಕ್ಯಾಶ್ ರಿಸೀವ್ ಮಾಡ್ಕೊತೀವಿ ಕಸ್ಟಮರ್ಸಿಂದ, ಅದಕ್ಕೆ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂತ ಬರ್ಕೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವರ್ಕಿಂಗ್ ನೋಟ್ 1 ಪ್ರಿಪೇರ್ ಮಾಡಿದ್ದೀವಲ್ಲ, ಅದು ಚೆಕ್ ಮಾಡೋಣ. ಸೊ ವರ್ಕಿಂಗ್ ನೋಟ್ 1ಅಲ್ಲಿ ನೋಡಿ, ಜುಲೈಗೆ 2 lakh, ಆಗಸ್ಟ್ಗೆ 1,50,000, ಸೆಪ್ಟೆಂಬರ್ಗೆ 2,50,000 ಅದು ನಾನು ಬರ್ಕೊತೀನಿ. ನೆಕ್ಸ್ಟ್ ಟೋಟಲ್ ರೆಸಿಪ್ಟ್ಸ್ ತೊಗೋಬೇಕು, ಟೋಟಲ್ ರೆಸಿಪ್ಟ್ಸ್ ಮಾಡ್ಕೊಬೇಕು. ಸೊ ಈ ಟೋಟಲ್ಗೆ ಯಾವಾಗಲೂ ನಾವು ಓಪನಿಂಗ್ ಬ್ಯಾಲೆನ್ಸ್ನ ಸೇರಿಸ್ಕೊಬೇಕು. ಸೊ 60 + 2 lakh, 2,60,000. ಸೊ ಈ ಟೋಟಲ್ ಮಾಡಬೇಕಾದ್ರೆ ಯಾವ ಕಾಲಮಲ್ಲಿ ಇದೀವೋ ಅದರಲ್ಲೇ ಇರಬೇಕು, ನೆಕ್ಸ್ಟ್ ಕಾಲಮ್ಗೆ ಹೋಗಬೇಡಿ, ಯಾಕಂದರೆ ಇಲ್ಲೂ ಓಪನಿಂಗ್ ಬ್ಯಾಲೆನ್ಸ್ ಬೇಕು. ಸೊ ಜುಲೈ ಮಂತ್ದು ಕಂಪ್ಲೀಟ್ ಆದ್ರೇ ಆಗಸ್ಟ್ಗೆ ನಾವು ಹೋಗೋಕ್ಕೆ ಸಾಧ್ಯ. ಸೊ ಇನ್ನು ಟೋಟಲ್ ಯಾವಾಗಲೂ ಫಸ್ಟ್ ಕಾಲಮ್ಗೆ ನಿಲ್ಲಿಸಿ, ಇಲ್ಲಿಗೆ ನಿಲ್ಲಿಸಿ. ನೆಕ್ಸ್ಟ್ ಪೇಮೆಂಟ್ಸ್ ಏನಿದೆ, ಪೇಮೆಂಟ್ಸಲ್ಲಿ ಕ್ರೆಡಿಟಾರ್ಸ್ಗೆ ನಾವು ವರ್ಕಿಂಗ್ ನೋಟ್ ಮಾಡ್ಕೊಂಡಿದ್ದೀವಿ ಅಲ್ವಾ. ವರ್ಕಿಂಗ್ ನೋಟ್ ಯಾವುದಿದೆ ಅದು 2. ಸೊ ಕ್ರೆಡಿಟಾರ್ಸ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇನ್ಫಾರ್ಮೇಷನ್ ಇದೆ ಅಲ್ವಾ, ಅದನ್ನ ನಾನು ತುಂಬ್ತೀನಿ. ಸೊ ಇದು ವರ್ಕಿಂಗ್ ನೋಟ್ ನಂಬರ್ 2, 1,30,000, 1,40,000 and 1,60,000. ಓಕೆ. ನೆಕ್ಸ್ಟ್ ವೇಜಸ್ ಇದೆ ಅಲ್ವಾ. ಸೊ ವೇಜಸ್ ಎಷ್ಟು, ವರ್ಕಿಂಗ್ ನೋಟ್ ನಂಬರ್ 3ನ ನೋಡಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ಗಿದೆ, ಇದೇ ನಾನು ಫಿಲ್ ಮಾಡ್ತೀನಿ. ಸೊ ವರ್ಕಿಂಗ್ ನೋಟ್ ನಂಬರ್ 3, 20, 30, 20. ಇದಾದ ತಕ್ಷಣ ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಇನ್ ದಿ ಸೇಮ್ ಮಂತ್ ಅಂತ ಇತ್ತಲ್ವಾ. ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಇನ್ ದಿ ಸೇಮ್ ಮಂತ್. ಪ್ರಾಬ್ಲಮ್ ನೋಡೋಣ. ಸೊ ಎಕ್ಸ್ಪೆನ್ಸಸ್ ಪೇಯ್ಡ್ ಇನ್ ದಿ ಸೇಮ್ ಮಂತ್, ಜೂನ್ದು ಬಿಟ್ಬಿಡೋಣ, ಯಾಕಂದರೆ ಜೂನ್ಗೆ ನಾವು ತೊಗೊಳ್ತಾ ಇಲ್ಲ. ಜುಲೈ 10,000, ಆಗಸ್ಟ್ 15, ಸೆಪ್ಟೆಂಬರ್ 15 ಅದನ್ನ ಎಂಟ್ರಿ ಮಾಡ್ತೀನಿ. ಜೂನ್ಗೆ 10, ಆಗಸ್ಟ್ 15, ಸೆಪ್ಟೆಂಬರ್ಗೆ 15,000 ಕರೆಕ್ಟ್ ಇದೆ. ಸೊ ಇವಾಗ ಟೋಟಲ್ ಪೇಮೆಂಟ್ಸ್ ಮಾಡೋಣ.
ಟೋಟಲ್ ಪೇಮೆಂಟ್ಸ್ ಅಂತ ತಗೊಂಡಾಗ ಎಷ್ಟಾಯಿತು 130 150 160 1,60,000 ಮೈನಸ್ ಇವಾಗ ನೋಡೋಣ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವ ರೀತಿ ಇದೆ? ಸೊ ಏನು ಎ ಮೈನಸ್ ಬಿ. ಸೊ ಎ 2,60,000 ಆ್ಯಂಡ್ ಬಿ 1,60,000 ಅಂದ್ ಎಷ್ಟಾಯಿತು 1,00,000. ಈ 1,00,000 ಜುಲೈ ಮಂತ್ ಎಂಡಿಗಿರೋ ಕ್ಲೋಸಿಂಗ್ ಬ್ಯಾಲೆನ್ಸು ಆಗಸ್ಟ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಇವಾಗ ಟೋಟಲ್ ಮಾಡೋಣ. ಟೋಟಲ್ ರೆಸಿಪ್ಟ್ಸ್ 1,00,000 1,50,000 2,50,000. ನೆಕ್ಸ್ಟ್ ಟೋಟಲ್ ಪೇಮೆಂಟ್ಸ್ ಮಾಡೋಣ. 140 170 185,000 ಟೋಟಲ್ ಪೇಮೆಂಟ್ಸ್. ಸೊ ನೆಕ್ಸ್ಟ್ ಎ ಮೈನಸ್ ಬಿ ಎಷ್ಟಾಯಿತು 2,50,000 minus 1,85,000, you will get 65,000. ಸೊ ಆಗಸ್ಟ್ ತಿಂಗಳಿಗೆ ಕ್ಲೋಸಿಂಗ್ ಬ್ಯಾಲೆನ್ಸು 65,000. ಅದು ಸೆಪ್ಟೆಂಬರ್ಗೆ 65,000 ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ಇದನ್ನ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ? 3,15,000 3,15,000 ಬರುತ್ತೆ. ಸೊ ನೆಕ್ಸ್ಟು ಪೇಮೆಂಟ್ಸ್ನ ಆ್ಯಡ್ ಮಾಡೋಣ. ಸೊ 160 170 80 95 1,95,000 ಆಯಿತು. ಸೊ ಇವಾಗ ಎ ಮೈನಸ್ ಬಿ ಮಾಡೋಣ. ಸೊ ಎ ಮೈನಸ್ ಬಿ ಮಾಡಿದಾಗ ಎಷ್ಟು ಬಂತು? ಸೊ ಇಟ್ ಈಸ್ 1,20,000. So this is the closing balance for the September closing balance of cash. Okay, cash in hand by the end of September month. By this we came to the end of this cash budget problem. So if you have any doubts, contact me in the WhatsApp group. Thank you all.